ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಅಥವಾ ಎಕನಾಮಿಕ್ ಸರ್ವೆ ಆಫ್ ದಿ ಕರ್ನಾಟಕ 2024-25 ಅಂತ. ಸೊ ಹಾಗಾಗಿ ನಾವು ಆಲ್ರೆಡಿ 9 ಪಾರ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ವಿ. ಇದು ಒಂದು 9ನೇ ಭಾಗ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ಒಂದು ರಿಮೈನಿಂಗ್ ಲಾಸ್ಟ್ ಕ್ಲಾಸ್ಗಳು ನೋಡಿಲ್ವೋ, ಸೊ ಪ್ಲೀಸ್ ವಿಸಿಟ್ ದ ಮೈ ಯೂಟ್ಯೂಬ್ ಚಾನಲ್ ವಿ ಸ್ಟಡಿ ಮೇಟ್ ಪ್ಲೇ ಲಿಸ್ಟ್ ಹೋದ್ರೆ ಎಲ್ಲವೂ ಕೂಡ ನೀವು ಆಕ್ಸೆಸ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಹಾಗಾಗಿ ಇವತ್ತಿನ ಕ್ಲಾಸ್ ಏನಂದ್ರೆ ನಾವು ಆಲ್ರೆಡಿ 7 ಟಾಪಿಕ್ಸ್ ಅನ್ನ ಕೂಡ ಕಂಪ್ಲೀಟ್ ಮಾಡಿದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ 8ನೇ ಒಂದು ಟಾಪಿಕ್ ಆಗಿರುವಂತ ಕೈಗಾರಿಕೆ ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಒಂದು MCQಗಳನ್ನ ಸೊ ಈ ಒಂದು ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದಿ ಕ್ಲಾಸ್. ಸೊ ನೋಡ್ತಾ ಹೋಗೋಣ 193 ಪ್ರಶ್ನೆ. ಆಲ್ರೆಡಿ ನಾವು 192 ಪ್ರಶ್ನೆಗಳನ್ನ ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನೋಡ್ತಾ ಹೋಗೋಣ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ಸೊ ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ. ಈ ಆಪ್ಷನ್ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತ ಸೂಚ್ಯಂಕವನ್ನ ನೀತಿ ಆಯೋಗ್ ಪ್ರಕಟಿಸಿದೆ ಅಂತ ಕೊಟ್ಟಿದ್ದಾರೆ. ಬಿ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳು 18 ಗುರಿಗಳನ್ನ ಒಳಗೊಂಡಿವೆ ಅಂತ ಕೊಟ್ಟಿದ್ದಾರೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತ ಸೂಚ್ಯಂಕ SDG 9 ಅಲ್ಲಿ, ಅಂದ್ರೆ SDG ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 9 ಅಲ್ಲಿ ಕರ್ನಾಟಕಕ್ಕೆ 7ನೇ ಸ್ಥಾನ ದೊರಕಿದೆ ಅಂತ ಕೊಟ್ಟಿದ್ದಾರೆ. ಡಿ ಆಪ್ಷನ್ ಅಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿ 9 ಇದೆಯಲ್ಲ, ಇದೇನ್ ಹೇಳ್ತಿದ್ರೆ ಕೈಗಾರಿಕೆ, ನಾವೀನ್ಯತೆ, ಮೂಲ ಸೌಕರ್ಯ ಅಂತ ಹೇಳ್ತಿದೆ. ಹಾಗಾದ್ರೆ ತಪ್ಪಾದ ಯಾವ್ದಂದ್ರೆ ನೋಡಿ, ಆಕ್ಚುಲಿ ಸೊ ಆಪ್ಷನ್ ಬಿ ತಪ್ಪಾಗಿದೆ. ನೋಡಿ ಏನಾಗುತ್ತೆ ಅಂದ್ರೆ 2015ರಿಂದ 2030 ಏನ್ ಮಾಡುತ್ತೆ, ಸೊ ಈ ಒಂದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆ ಏನ್ ಮಾಡ್ತಿದ್ರೆ ಟೋಟಲ್ ಆಗಿ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಕನ್ನಡದಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಏನ್ ಮಾಡುತ್ತೆ, ಒಂದು ಟಾರ್ಗೆಟ್ ಕೊಡ್ತಾ ಹೋಗುತ್ತೆ. ಯಾವುದು? ವಿಶ್ವಸಂಸ್ಥೆ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 18 ಕೊಟ್ಟಿದ್ದಾರೆ. ಸೊ ಇರುವಂತದ್ದು ಟೋಟಲ್ ಆಗಿ 17 ಗೋಲ್ಸ್. ಸೊ ಹಾಗಾಗಿ ಬಿ ತಪ್ಪಾಗುತ್ತೆ. ಓಕೆನಾ? ನೋಡಿ ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಭಾರತ ಇಂಡಿಯಾ ಇಂಡೆಕ್ಸ್ ಇದೆಯಲ್ಲ, ಅದನ್ನ ಪಬ್ಲಿಷ್ ಮಾಡಿದಾರೆ ಅಂತಂದ್ರೆ ಸೊ ನೀತಿ ಆಯೋಗ್ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆ ಆಗಿದ್ರೆ ಭಾರತ ಮಟ್ಟದಲ್ಲಿ ಯಾರಂತಂದ್ರೆ ಅದು ನೀತಿ ಆಯೋಗ ಏನ್ ಮಾಡುತ್ತೆ, ಈ ಒಂದು SDG ಇಂಡಿಯಾ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಈ SDG 9 ಅಂತ ಒಂದು ಗೋಲ್, 9ನೇ ಗೋಲ್ ಇದೆಯಲ್ಲ, ಅದರಲ್ಲಿ ಏನಂದ್ರೆ ಕರ್ನಾಟಕಕ್ಕೆ 7ನೇ ಸ್ಥಾನ ಬಂದಿದೆ. ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಜೊತೆಗೆ 7ನೇ ಒಂದು ಗೋಲ್ ಏನ್ ಹೇಳುತ್ತೆ ಅಂತಂದ್ರೆ, ಗುರಿ ಏನ್ ಹೇಳ್ತಂದ್ರೆ ಸೊ ಕೈಗಾರಿಕೆ, ನಾವೀನ್ಯತೆ, ಮೂಲ ಸೌಕರ್ಯ ಅಂದ್ರೆ ಇಂಡಸ್ಟ್ರಿ, ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಏನಂದ್ರೆ SDG 9 ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ತಪ್ಪಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ? ಏನು 2023-24 SDG ಇಂಡಿಯಾ ಇಂಡೆಕ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಸೂಚ್ಯಂಕ ಏನಂತಂದ್ರೆ ಅದರಲ್ಲಿ ಯಾರು ಪಬ್ಲಿಷ್ ಮಾಡ್ತಾರೆ? ಅದನ್ನ ಪಬ್ಲಿಷ್ ಮಾಡೋದು ನೀತಿ ಆಯೋಗ ಪಬ್ಲಿಷ್ ಮಾಡುತ್ತದೆ. ಓಕೆನಾ? ನೋಡಿ 2023-24 ರ್ಯಾಂಕ್ ಅಲ್ಲಿ ನಮ್ಮ ಭಾರತ ಕರ್ನಾಟಕ ಒಂದೇನಂತಂದ್ರೆ ಅದು ಅದರಲ್ಲಿ ಕೈಗಾರಿಕೆ, ನಾವೀನ್ಯತೆ, ಮೂಲ ಸೌಕರ್ಯಗಳ ಒಂದು ಏನು SDG ಏನಿದೆಯಲ್ಲ ಅದ್ರಲ್ಲಿ ನಮ್ಮ ಕರ್ನಾಟಕ ರಾಜ್ಯ 7ನೇ ಸ್ಥಾನದಲ್ಲಿ ಇರುವಂತದ್ದಾಗಿದೆ. ಓಕೆನಾ? ಫಸ್ಟ್ ಯಾವ್ದಿದೆ ನೋಡಿ, ಡೆಲ್ಲಿ ಇದೆ. ಸೆಕೆಂಡ್ ಹರಿಯಾಣ, ಕೇರಳ, ಪಂಜಾಬ್, ತಮಿಳುನಾಡು ಇರುವಂತದ್ದು. ಓಕೆನಾ? ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಅನ್ನೋದು ತಪ್ಪಾದ ಹೇಳಿಕೆ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಉದ್ಯಮ ಪೋರ್ಟಲ್ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ, ಹೌದಾ? ಸೊ ಉದ್ಯಮ ಪೋರ್ಟಲ್ ಈಸ್ ರಿಲೇಟೆಡ್ ಅಂತ ಕೇಳ್ತಿದ್ದಾರೆ. ಸೊ ಉದ್ಯಮ ಪೋರ್ಟಲ್ ಇದೆಯಲ್ಲ, ಇದೇನಂದ್ರೆ ಸೊ MSME ಗಳಿಗೆ ಸಂಬಂಧಪಟ್ಟಂತ ಒಂದು ಏನಾಗಿದೆ, ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತ ಕರೀತಾರೆ. ಇದೊಂದು ನೋಂದಾಯಿತ ಪೋರ್ಟಲ್ ಆಗಿದೆ. ಸೊ ಹಾಗಾಗಿ ಇಟ್ ಈಸ್ ರಿಲೇಟೆಡ್ ಟು ದ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಿಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ? ವಿಶೇಷವಾಗಿ ಈ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನೋಂದಣಿ ಅಥವಾ ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್ ಏನಂದ್ರೆ ರಿಜಿಸ್ಟ್ರೇಷನ್ಗೋಸ್ಕರ ಏನ್ ಮಾಡಿದೆ, ಒಂದು ಆನ್ಲೈನ್ ಪೋರ್ಟಲ್ ಮಾಡಿದ್ದಾರೆ. ಅದನ್ನ ನಾವು ಉದ್ಯಮಿ ನೋಂದಣಿ ತಂತ್ರಾಂಶ ಅಥವಾ ಸೊ ಉದ್ಯಮಿ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತ ಕರೀತಾರೆ. ಓಕೆ, ಅಂದ್ರೆ ಸೊ ಈಸಿಯಾಗಿ ಯಾರು ಬೇಕಾದ್ರೂ ಕೂಡ ಅಂತಂದ್ರೆ MSME ಅಲ್ಲಿ ಈಸಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಈ ಒಂದು ಪೋರ್ಟಲ್ ಅವಕಾಶ ಕೊಡ್ತಾ ಹೋಗುತ್ತೆ, ಹೌದಾ? ಜೊತೆಗೆ ಇದ್ರ ಮುಖಾಂತರ ಏನಂದ್ರೆ ಆಕ್ಚುಲಿ ನಾವು MSME ಗಳನ್ನ ಬೂಸ್ಟ್ ಮಾಡಬಹುದು, ಮತ್ತೆ ಆ ಒಂದು ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ನೋಡಿ ಇನ್ನೊಂದ್ರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಅತಿ ಹೆಚ್ಚು MSMEಗಳು ಈ ಒಂದು ಪೋರ್ಟಲ್ ಯಾವುದು, ಉದ್ಯಮ ಪೋರ್ಟಲ್ MSMEs ಯಾವ್ದು, ಯಾವ ಸ್ಟೇಟ್, ಯಾವ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಆಗಿದೆ ಅಂತಂದ್ರೆ ಸೊ ಬೆಂಗಳೂರು ಅರ್ಬನ್ ಇದೆಯಲ್ಲ, ಅಲ್ಲಿ ನೋಡಿ ಸುಮಾರು ಅಂದ್ರೆ 4,59,647 ಏನಂದ್ರೆ MSMEಗಳು ಈ ಒಂದು ಪೋರ್ಟಲ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಿದೆ. ಅತಿ ಕಡಿಮೆ ಅಂತಂದ್ರೆ ಅದು ವಿಜಯನಗರ, ಅಲ್ಲಿ ಅಂದ್ರೆ 17,709.
ಗೊತ್ತಿರಬೇಕಾಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಕರೀತಾರೆ. ಓಕೆ, ಸೊ ಮಿಸ್ ಆಗಿದೆ. ಸೊ PM ಉದ್ಯೋಗ ಸೃಜನ ಯೋಜನೆ ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆನಾ? ಸೊ ಈ ಯೋಜನೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿ ಕೊಟ್ಟಿರೋದಾ? ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಅಂತ ಕರೀತಾರೆ. ನೋಡ್ತಗೋಣ. ಎ ಆಪ್ಷನ್ ಇದು ಕೇಂದ್ರ ವಲಯದ ಯೋಜನೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಬಿ ಸ್ಟೇಟ್ಮೆಂಟ್ ಈ ಯೋಜನೆಯಡಿ ಉತ್ಪಾದನಾ ವಲಯಕ್ಕೆ 50 ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ, ಒದಗಿಸುತ್ತೆ ಕೊಟ್ಟಿದ್ದಾರೆ. ಸಿ ಆಪ್ಷನ್ ಬಂದು ಈ ಯೋಜನೆಯಡಿ ಸೇವಾ ವಲಯಕ್ಕೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಒದಗಿಸುತ್ತೆ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲೆಲ್ಲ ಓದ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಅಥವಾ ಮೇಲೆಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಹೌದಾ? ರಿಗಾರ್ಡಿಂಗ್ ದ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಸಂಬಂಧಪಟ್ಟಂತೆ ನೋಡಿ, ನಮಗೆ ಸರಳ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ? ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆ ಅಂತ ಕರಿತೀವಿ ನಾವು. ಹೌದಾ? ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾರೆಲ್ಲ ಒಂದು ಉತ್ಪಾದನಾ ವಲಯ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅವ್ರಿಗೆ ಏನಂತಂದ್ರೆ ಅದವರೆಗೆ ಸುಮಾರು 50 ಲಕ್ಷದವರೆಗೆ ಸಾಲವನ್ನ ಈ ಒಂದು ಯೋಜನೆಯಲ್ಲಿ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಏನಾದ್ರೂ ಕೂಡ ಸೇವಾ ವಲಯ ಅಥವಾ ಟರ್ಷರಿ ಸೆಕ್ಟರ್ ಅಂತ ಕರಿತೀವಲ್ವಾ, ಫಾರ್ ಎಕ್ಸಾಂಪಲ್ ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅದನ್ನ ನಾವು ಸೇವಾ ವಲಯ ಅಂತ ಕರೀತಾರೆ. ಹೌದಾ? ಆ ತರದ ಏನಾದ್ರು ಮಾಡ್ಬೇಕು ಅನ್ಕೊಂಡ್ರಿಗೆ ಸುಮಾರು 20 ಲಕ್ಷಗಳವರೆಗೆ ಸಾಲವನ್ನ ವಿವಿಧ ಬ್ಯಾಂಕ್ಗಳ ಮುಖಾಂತರ ಅವ್ರಿಗೆ ಹಣದ ಒಂದು ನೆರವನ್ನ ನೀಡಲಾಗ್ತಾ ಹೋಗುತ್ತೆ. ಓಕೆ, ಜೊತೆಗೆ ಇಲ್ಲಿ ಕೂಡ ಅಂದ್ರೆ ನೋಡಿ, ಸಾಮಾನ್ಯ ವರ್ಗದವರಾಗಿದ್ರೆ ಅವರೆಲ್ಲರೂ ಕೂಡ ನಗರ ಪ್ರದೇಶದರಾಗಿದ್ರೆ ಸುಮಾರು 15% ಏನಂತಂದ್ರೆ ಆಕ್ಚುಲಿ ಅವ್ರಿಗೆ ಆರ್ಥಿಕ ನೆರವು ನೀಡ್ತಾರೆ. ಗ್ರಾಮೀಣ ಪ್ರದೇಶದರಾಗಿದ್ರೆ ಸೊ 20% ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಆ ವ್ಯಕ್ತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರಾಗಿದ್ರೆ ಅಥವಾ ಮಹಿಳೆಯರು, ಮಾಜಿ ಸೈನಿಕರಾಗಿದ್ರೆ ಅವ್ರಿಗೆ ಅಂದ್ರೆ ಸೊ ನಗರ ಪ್ರದೇಶದರಾಗಿದ್ರೆ 20% ಅವ್ರಿಗೆ ಏನಂದ್ರೆ ಆರ್ಥಿಕ ನೆರವು ಕೊಡ್ತಾ ಹೋಗ್ತಾರೆ. ಗ್ರಾಮೀಣ ಪ್ರದೇಶದರಾಗಿದ್ರೆ 35% ಅವರಿಗೆ ಒಂದು ಆರ್ಥಿಕ ನೆರವನ್ನ ಈ ಯೋಜನೆಯಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಅಥವಾ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಫಾಲ್ಸ್ ರಿಲೇಟೆಡ್ ಟು ದ ಪ್ರೈಮ್ ಮಿನಿಸ್ಟರ್ ವಿಶ್ವಕರ್ಮ ಯೋಜನೆ ಅಂತ ಕರೀತಾರೆ. ನೋಡಿ, ನಮಗೆ ಒಂದು ಹೊಸ ಯೋಜನೆ ಲಾಂಚ್ ಮಾಡ್ತಾ ಹೋಗ್ತಾರೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಕರೀತಾರೆ. ಓಕೆ, ನೋಡ್ತಗೋಣ. ಇದು ಆರ್ಟಿಷನ್ ಅಂದ್ರೆ ಕುಶಲಕರ್ಮಿಗಳಿಗೆ, ಸಾರಿ ಕನ್ನಡದಲ್ಲಾಗಿಲ್ಲ, ಕುಶಲಕರ್ಮಿ, ಇಂಗ್ಲಿಷ್ ಅಲ್ಲಿ ನಾವು ಕರ್ಮಿಗಳು. ಹೌದಾ? ಇಂಗ್ಲಿಷ್ ಅಲ್ಲಿ ಆರ್ಟಿಷನ್ಸ್ ಅಂತ ಕರೀತಾರೆ. ಇದು ಕುಶಲಕರ್ಮಿಗಳಿಗೆ ಸಂಬಂಧಪಟ್ಟ ಯೋಜನೆ ಅಂತ ಕೊಟ್ಟಿದ್ದಾರೆ. ಬಿ ಬಂದು ಇದನ್ನ MSME ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಸಚಿವಾಲಯವು ಜಾರಿಗೆ ತಂದಿದೆ ತರುತ್ತೆ ಅಂತ ಕೊಟ್ಟಿದ್ದಾರೆ. ಸಿ ಆಪ್ಷನ್ ಬಂದು ಈ ಯೋಜನೆಯಡಿ ಯಾವುದೇ ಹಣಕಾಸಿನ ನೆರವು ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲಿ ಇದರಲ್ಲಿ 18 ಚಟುವಟಿಕೆಗಳನ್ನ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾವುದು ತಪ್ಪಾಗಿದೆ ಅಂತಂದ್ರೆ ಸೊ ಆಪ್ಷನ್ ಸಿ ಇದೆಯಲ್ಲ, ಆಕ್ಚುಲಿ ಅಂದ್ರೆ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಇದೆಯಲ್ಲ, ಅಲ್ಲಿ ಆ ಒಂದು ಫಲಾನುಭವಿಗಳಿಗೆ ಹಣಕಾಸಿನ ನೆರವು ಕೊಡ್ತಾರೆ, ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ತಪ್ಪಾದ ಹೇಳಿಕೆಯಾಗಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ? ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಕರೀತಾರೆ. ಇದರಲ್ಲಿ ಟೋಟಲ್ ಆಗಿ 18 ಚಟುವಟಿಕೆಗಳನ್ನ ಅಥವಾ ಆಕ್ಟಿವಿಟೀಸ್ಗಳನ್ನ ಕೊಟ್ಟಿದ್ದಾರೆ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಅಥವಾ ಕರಕುಶಲಕರ್ಮಿಗಳಿಗೆ ಇಲ್ಲಿ ಸಂಪೂರ್ಣ ಡೈರೆಕ್ಷನ್ ಒಂದು ನೆರವು ನೀಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಓಕೆನಾ? ಜೊತೆಗೆ ನೋಡಿ, ಇದೇನಂದ್ರೆ ಸಂಪೂರ್ಣವಾಗಿ ಹಣಕಾಸನ್ನು ಕೊಡುವ ಸೌಲಭ್ಯ ನೀಡುತ್ತದೆ ಅಂದ್ರೆ ಸುಮಾರು 5 ವರ್ಷಗಳ ಕಾಲ ಏನಾದ್ರೆ ಇದನ್ನ ಕೊಡ್ತಾ ಹೋಗ್ತಾರೆ. ಸೊ ಹೌದಾ? ಸೊ ಹಾಗಾಗಿ ಇಲ್ಲಿ ಅಂತಂದ್ರೆ ಈವನ್ ಹಣಕಾಸು ಸೌಲಭ್ಯ ಕೂಡ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಅಂತಂದ್ರೆ ಆಪ್ಷನ್ ಸಿ ಇದು ತಪ್ಪಾದ ಹೇಳಿಕೆಯಾಗಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ಉದ್ಯೋಗ ಮಿತ್ರವು ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದ ಕರ್ನಾಟಕ ಉದ್ಯೋಗ ಮಿತ್ರ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಆಪ್ಷನ್ ಎಲ್ಲಿ ನೋಡ್ತಗೋಣ, ಕೈಗಾರಿಕಾ ಅಭಿವೃದ್ಧಿಯನ್ನ ಉತ್ತೇಜಿಸುವಂಥದ್ದು. ಆಪ್ಷನ್ ಬಿ ಅಲ್ಲಿ ಸುಗಮವಾಗಿ ವಾಣಿಜ್ಯ ನಡೆಸಲು ಅನುಕೂಲ ಮಾಡಿಕೊಡುವುದು. ಆಪ್ಷನ್ ಸಿ ಅಲ್ಲಿ ಉದ್ಯೋಗ ಸೃಷ್ಟಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ಉದ್ಯೋಗ ಮಿತ್ರಕ್ಕೆ ಸಂಬಂಧಪಟ್ಟಂತ ಕೊಟ್ಟಿರುವಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಥವಾ ಆಲ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಕರ್ನಾಟಕ ಉದ್ಯೋಗ ಮಿತ್ರ ಅಂತ ಒಂದು ಇದೇನಂದ್ರೆ ಇಟ್ಸ್ ಎ ಪ್ರಮೋಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಇದು ಏನಂದ್ರೆ ಕೈಗಾರಿಕೆಯನ್ನ ಉತ್ತೇಜಿಸುವಂತ ಸಂಸ್ಥೆ ಕೆಲಸ ಮಾಡ್ತಾ ಹೋಗುತ್ತೆ ಈ ಒಂದು ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆ. ಹೌದಾ? ಇದು ವಿಶೇಷವಾಗಿ ಕೈಗಾರಿಕಾ ಅಭಿವೃದ್ಧಿಯನ್ನ ಉತ್ತೇಜಿಸುವಂತದ್ದು, ಜೊತೆಗೆ ರಾಜ್ಯದಲ್ಲಿ ವ್ಯವಹಾರವನ್ನ ಸುಲಭಗೊಳಿಸುವಂತದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಇದರ ಮುಖಾಂತರ ಉದ್ಯೋಗಾವಕಾಶ ಸೃಷ್ಟಿ ಮಾಡೋದು, ಜೊತೆಗೆ
ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡೋದು ಕೂಡ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಇನ್ವೆಸ್ಟ್ ಕರ್ನಾಟಕ ಫೋರಂ ಅನ್ನು ಯಾವ ಸಚಿವಾಲಯವು ನಡೆಸುತ್ತದೆ ಅಂತ ಕೊಟ್ಟಿದ್ದಾರೆ. ವಿಚ್ ಮಿನಿಸ್ಟ್ರಿ ಟು ಕಂಡಕ್ಟ್ ದ ಇನ್ವೆಸ್ಟ್ ಕರ್ನಾಟಕ ಫೋರಂ ಅಂತ ಕೇಳ್ತಾರೆ. ಹೌದಾ, ನಮಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸೊ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ ಕರ್ನಾಟಕ ಫೋರಂ ಅಂತ ಒಂದು ಏನಂದ್ರೆ ಮೇಳವನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ, ಅದನ್ನ ಮಾಡೋದು ಏನಂತಂದ್ರೆ ಸೊ ವಾಣಿಜ್ಯ ಮತ್ತು ಕರ್ನಾಟಕ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ದಿ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಏನ್ ಮಾಡುತ್ತೆ, ಈ ಒಂದು ಇನ್ವೆಸ್ಟ್ ಕರ್ನಾಟಕ ಫೋರಂ ಅನ್ನ ಪ್ರತಿ ವರ್ಷ ನಡೆಸ್ತಾ ಹೋಗುತ್ತೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸೊ ದ ಇನ್ವೆಸ್ಟ್ ಕರ್ನಾಟಕ ಫೋರಂ ಅಂತ. ಸೊ ಹಾಗಾಗಿ ಇದರ ಮುಖಾಂತರ ಅಂದ್ರೆ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಏನಂತಾರೆ ಇನ್ವೆಸ್ಟ್ಮೆಂಟ್ ಗಳನ್ನ, ಹೂಡಿಕೆಯನ್ನ ಅಟ್ರಾಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಫೋರಂನ ಮುಖ್ಯ ಉದ್ದೇಶ ಕರಿತೀವಿ ನಾವು. ಸೊ ಹಾಗಾಗಿ ಇತ್ತೀಚೆಗೆ ಕೂಡ 2025ರಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ಕೂಡ ಏನು ಮಾಡಿದ್ರೆ ಒಂದು ಮೇಳವನ್ನ ಆಯೋಜಿಸಲಾಗಿದೆ. ಇದರಿಂದ ಏನಂದ್ರೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಕೂಡ ನಡೆಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಆಕ್ಚುಲಿ ಏನು ಒಂದು ಇನ್ವೆಸ್ಟ್ ಕರ್ನಾಟಕ ಫೋರಂ ಇದೆಯಲ್ಲ, ಇದರಿಂದ ನೋಡಿ ನಮ್ಮ ರಾಜ್ಯಕ್ಕೆ ಈ ರಿನ್ಯೂಬಲ್ ಎನರ್ಜಿ ಇದೆಯಲ್ಲ, ಅಂದ್ರೆ ನವೀಕರಿಸುವ ಇಂಧನ ಇದೆಯಲ್ಲ, ಅದಕ್ಕೆ ಏನಂದ್ರೆ ನೋಡಿ ಸುಮಾರು ಎಷ್ಟು 41% ಏನಂದ್ರೆ ಆಕ್ಚುಲಿ ಹೈಯೆಸ್ಟ್ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಉತ್ಪಾದನೆ ಮ್ಯಾನುಫ್ಯಾಕ್ಚರ್ಗೆ 15% ಮಾಡಿದ್ದಾರೆ. ಅದೇ ರೀತಿ ಉದಯೋನ್ಮುಖ ವಲಯಗಳು ಅಂದ್ರೆ ಸನ್ರೈಸ್ ಇಂಡಸ್ಟ್ರಿಗೆ ಏನಂದ್ರೆ ಸುಮಾರು 14% ಇನ್ವೆಸ್ಟ್ ಮಾಡಿದ್ದಾರೆ. ಆಮೇಲೆ ಮೂಲಭೂತ ಸೌಕರ್ಯ ಮತ್ತು ಕೈಗಾರಿಕೆ, ಹೌದಾ. ಸೊ ಹಾಗೆ ಗೊತ್ತಿರಬೇಕಾಗುತ್ತೆ ನಿಮಗೆ ಈ ಇನ್ವೆಸ್ಟ್ ಕರ್ನಾಟಕ ಫೋರಂ 2025ರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ ಆಗಿದೆ ಯಾಕಂತಂದ್ರೆ ಅದು ನವೀಕರಿಸಬಹುದಾದ ಇಂಧನ ವಲಯಕ್ಕೆ, ವೆರಿ ಇಂಪಾರ್ಟೆಂಟ್ ಅಂತ. ಜೊತೆಗೆ ಇನ್ನೊಂದು ರೀಸೆಂಟ್ ಆಗಿ ನ್ಯೂಸ್ ಇರುತ್ತೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಅದು ಬಾಲ್ಡೋಟಾ ಸೊ ಸ್ಟೀಲ್ ಫ್ಯಾಕ್ಟರಿ ಬಗ್ಗೆ ರೀಸೆಂಟ್ ಆಗಿ ತುಂಬಾ ನ್ಯೂಸ್ ಇದೆ. ಯಾಕಂದ್ರೆ ಏನು ಕೊಪ್ಪಳದಲ್ಲಿ ಏನಂದ್ರೆ ಇದನ್ನ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಂದ್ರೆ ಅಲ್ಲಿರುವಂತ ಈ ಗವಿಸಿದ್ದೇಶ್ವರ ಸ್ವಾಮಿಗಳು ಅಂದ್ರೆ ಆಕ್ಚುಲಿ ಇದನ್ನ ಮಾಡಬಾರ್ದು ಅಂತ ಏನ್ ಮಾಡ್ತಾರೆ, ಇದರಿಂದ ಸಾಕಷ್ಟು ಅಲ್ಲಿ ಪರಿಸರ ಹಾನಿ ಆಗುತ್ತೆ, ಅಲ್ಲಿನ ಸಾಕಷ್ಟು ಜನರಿಗೆ ರೋಗ ರುಜಿನ ಬರ್ತದೆ ಕಾರಣಕ್ಕಾಗಿ ಅವರು ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಲ್ಡೋಟಾ ಸ್ಟೀಲ್ ಕಂಪನಿ ತುಂಬಾ ನ್ಯೂಸ್ ಅಲ್ಲಿ ಇದೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಓಕೆನಾ, ಸೊ ಹಾಗಾಗಿ ನೋಡಿ ಸೊ ಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ 2 ಮೆಗಾ ಫುಡ್ ಪಾರ್ಕ್ ಗಳನ್ನ ಎಲ್ಲಿವೆ ಅಂತ ಕೇಳ್ತಾರೆ. ಕರ್ನಾಟಕದ 2 ಮೆಗಾ ಫುಡ್ ಪಾರ್ಕ್ಗಳು ಅಥವಾ ಆಹಾರ ಪಾರ್ಕ್ಗಳು ಎಲ್ಲಿವೆ ಅಂತ ಕೇಳ್ತಾರೆ. ಕರ್ನಾಟಕ 2 ಮೆಗಾ ಫುಡ್ ಪಾರ್ಕ್ ಲೊಕೇಟೆಡ್ ಅಂತ ಕೇಳ್ತಾರೆ. ಸೊ ಅದೇನಂದ್ರೆ ಒಂದು ತುಮಕೂರಲ್ಲಿದೆ, ಇನ್ನೊಂದು ಮಂಡ್ಯದಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ರಾಜ್ಯದಲ್ಲಿ ಅಂತಂದ್ರೆ 2 ಮೆಗಾ ಫುಡ್ ಪಾರ್ಕ್ ಗಳನ್ನ ಮಾಡಿದ್ದಾರೆ. ಒಂದು ಸೊ ತುಮಕೂರು, ಅದನ್ನ ಇಂಡಿಯಾ ಫುಡ್ ಪಾರ್ಕ್ ಅಂತ ಕರಿತೀವಿ. ಇನ್ನೊಂದು ಸೊ ಯಾವುದು ಮಂಡ್ಯ ಜಿಲ್ಲೆಯ KR ಪೇಟೆ ಮಾಡಿದರೆ ಸೊ ಪೆವರಿಚ್ ಮೆಗಾ ಫುಡ್ ಪಾರ್ಕ್ ಅಂತ ಕರೀತಾರೆ. ಇವೆರಡು ನಮ್ಮ ರಾಜ್ಯದ ಇರುವಂತಹ ಮೆಗಾ ಫುಡ್ ಪಾರ್ಕ್ ಆಗಿದೆ. ಅದೇ ರೀತಿ ಕೂಡ ನಮ್ಮ ರಾಜ್ಯದಲ್ಲಿ ಅದರ್ ಫುಡ್ ಪಾರ್ಕ್ಸ್ ಇದೆ, ಹೌದಾ. ಯಾವ್ದಂತಂದ್ರೆ ಸೊ ನೋಡಿ ಇನೋವಾ ಅಗ್ರಿ ಬಯೋಟೆಕ್ ಪಾರ್ಕ್ ಲಿಮಿಟೆಡ್ ಮಾಲೂರಲ್ಲಿದೆ. ಅದೇ ರೀತಿ ಗ್ರೀನ್ ಫುಡ್ ಪಾರ್ಕ್ ಲಿಮಿಟೆಡ್ ಬಾಗಲಕೋಟೆಯಲ್ಲಿ ಇದೆ. ಅದೇ ರೀತಿ ಅಕ್ಷಯ ಫುಡ್ ಪಾರ್ಕ್ ಲಿಮಿಟೆಡ್ ಹಿರಿಯೂರಿದೆ ಚಿತ್ರದುರ್ಗದಲ್ಲಿ. ಅದೇ ರೀತಿ ಜೇವರ್ಗಿ ಆಗ್ರೋ ಫುಡ್ ಪಾರ್ಕ್ ಲಿಮಿಟೆಡ್ ಜೇವರ್ಗಿಯಲ್ಲಿ ಇದೆ. ಇವುಗಳು ನಮ್ಮ ರಾಜ್ಯದ ಸ್ಮಾಲ್ ಪಾರ್ಕ್ಸ್ ಗಳಾಗಿದೆ. ಮೆಗಾ ಫುಡ್ ಪಾರ್ಕ್ ಇರೋದು ಒಂದು ಮಂಡ್ಯದಲ್ಲಿ, ಇನ್ನೊಂದು ತುಮಕೂರದಲ್ಲಿ. ಅದೇ ರೀತಿ ರೀಸೆಂಟ್ ಆದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಕೂಡ ಕೆಲವೊಂದು ಪಾರ್ಕ್ ಗಳನ್ನ ಘೋಷಣೆ ಮಾಡ್ಬೇಕಂತ ಮಾಡಿದ್ದಾರೆ. ಅದೇನಂದ್ರೆ ಸೊ ಶಿವಮೊಗ್ಗದ ಸೋಗಾನಿಯಲ್ಲಿ, ವಿಜಯಪುರದ ಎಟ್ಟಂಗ್ಯಾಳೆಯಲ್ಲಿ, ಅದೇ ರೀತಿ ಬೆಂಗಳೂರು ಗ್ರಾಮಾಂತರದ ಪೂಜೆನಹಳ್ಳಿಯಲ್ಲಿ ಮಾಡ್ಬೇಕಂತ ಏನಂದ್ರೆ ಆಕ್ಚುಲಿ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಓಕೆನಾ, ಸೊ ಹಾಗಾಗಿ ಮೆಗಾ ಫುಡ್ ಪಾರ್ಕ್ ಇರೋದು ತುಮಕೂರು ಮತ್ತೆ ಮಂಡ್ಯದಲ್ಲಿ. ಸೊ ಹಾಗಾಗಿ ಆಪ್ಷನ್ 3C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ತಗೋಣ, ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ದೇಶವಾಗಿದೆ ಕೊಟ್ಟಿದ್ದಾರೆ. ಎರಡನೇದು ಕರ್ನಾಟಕವು ಅಂದ್ರೆ ಇಂಗ್ಲಿಷ್ ನೋಡಿ, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಸಿಲ್ಕ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದಿ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಎರಡನೇದು ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇದು 2024-25 ಸಾಲಿನ ಕರ್ನಾಟಕ ಬಜೆಟ್ ನಲ್ಲಿ ಬೈವೋಲ್ಟಿನ್ ರೇಷ್ಮೆಗೆ ಪ್ರೋತ್ಸಾಹನವನ್ನ ಪ್ರತಿ ಕೆಜಿಗೆ 10 ರೂಪಾಯಿಗಳಿಂದ 30 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲ್ನವುಗಳು ಯಾವ್ದಾರ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ತಪ್ಪಾದ ಹೇಳಿಕೆ ಅಂತಂದ್ರೆ ಸೊ ಆಪ್ಷನ್ ಎ ಇದೆಯಲ್ಲ ತಪ್ಪಾಗಿದೆ. ಯಾಕಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ದೇಶ ಅಂತಂದ್ರೆ ಅದು ಚೀನಾ ಇದೆ. ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಓಕೆ, ಫಸ್ಟ್ ಪ್ಲೇಸ್ ಅಲ್ಲಿ ಸೊ ಚೀನಾ ಇದೆ, ಎರಡನೇ ಪ್ಲೇಸ್ ಅಲ್ಲಿ ಭಾರತ ಇದೆ. ಸೊ ಹಾಗಾಗಿ ಸೊ ಇಲ್ಲಿ ಇಂಡಿಯಾ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಫಸ್ಟ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಹೌದಾ. ನೋಡಿ ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ರೇಷ್ಮೆ ಕೃಷಿ ಅಥವಾ ಇಂಗ್ಲಿಷ್ ಕರಿತೀವಿ ಅಂದ್ರೆ ಸಿರಿಕಲ್ಚರ್ ಅಂತ ಕರೀತಾರೆ.
ಓಕೆನಾ, ಸಿರಿಕಲ್ಚರ್ ಅಂತ ಕರೀತಾರೆ. ಸೊ ನಮಗೆಲ್ಲ ಗೊತ್ತಿರುವಂತೆ ಜಗತ್ತಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂಥ ದೇಶ ಅಂದ್ರೆ ಅದು ಚೀನಾ ಆಗಿದೆ. ಎರಡನೇ ದೇಶ ಭಾರತ ಆಗಿದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಬಂದಾಗ ಕರ್ನಾಟಕ ಇದೆಯಲ್ಲ, ಕರ್ನಾಟಕ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ಒಂದು ರಾಜ್ಯ ಅಂತಂದ್ರೆ ಅದು ಕರ್ನಾಟಕ ಆಗಿದೆ. ನೋಡಿ, ಏಷ್ಯಾದಲ್ಲಿ ಅತಿ ಹೆಚ್ಚು ರೇಷ್ಮೆ ಗೂಡು ಮಾರಾಟ ವಹಿವಾಟು ನಡೆಸುವುದೇ ಅಂತ ಒಂದು ರಾಮನಗರ, ಇನ್ನೊಂದು ಸಿಟಿಯಲ್ಲಿ ಇರುವಂತಹ ರೇಷ್ಮೆ ಮಾರುಕಟ್ಟೆಗಳಾಗಿದೆ. ಓಕೆನಾ, ಇನ್ನೇನ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಈ ಬಯೋಟಿನ್ ರೇಷ್ಮೆ ಗೂಡಿಗೆ ಏನ್ ಮಾಡ್ತಾರೆ, ಪ್ರತಿ ಕಿಲೋಗೆ 10 ರೂಪಾಯಿ ಇತ್ತಲ್ಲ ಪ್ರೋತ್ಸಾಹನ, ಅದೇನ್ ಮಾಡಿದರೆ 30 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಭಾರತದ ಮೊದಲ ಟೆಕ್ನಾಲಜಿ ಪಾರ್ಕ್ ಇಲ್ಲಿದೆ ಅಥವಾ ಎಲ್ಲಿದೆ ಅಂತ ಕೊಡ್ತಾರೆ. ಹೌದಾ, ಇಂಡಿಯಾಸ್ ಫಸ್ಟ್ ಟೆಕ್ನಾಲಜಿ ಪಾರ್ಕ್ ಲೊಕೇಟೆಡ್ ಅಂತ ಕೇಳ್ತಾರೆ. ನೋಡಿ, ಭಾರತದಲ್ಲಿ ಮೊದಲ ಟೆಕ್ನಾಲಜಿ ಪಾರ್ಕ್ ಆಗಿದೆ ಅಂತಂದ್ರೆ ಇದು ನಮ್ಮ ಬೆಂಗಳೂರಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸರದಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನು ನಮಗೆಲ್ಲ ಗೊತ್ತಿರುವಂತೆ ಐಟಿ ರೆವಲ್ಯೂಷನ್ಸ್ ಅಲ್ಲಿ ಕರ್ನಾಟಕ ಯಾವಾಗ ಕೂಡ ಸೊ ನಂಬರ್ 1 ಇದೆ. 1984ರಿಂದ ನಮ್ಮ ರಾಜ್ಯದಲ್ಲಿ ಆ ಒಂದು ಐಟಿ ಫೀಲ್ಡ್ ತುಂಬಾ ಡೆವಲಪ್ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ಫಸ್ಟ್ ಅರ್ತ್ ಸ್ಟೇಷನ್ ಬೆಂಗಳೂರಲ್ಲಿ ಆಗಿದೆ ಅಂತಂದ್ರೆ ಅದು ಟೆಕ್ನಾಲಜಿ ಪಾರ್ಕ್ ಇಂಡಿಯಾ ಆಗಿದೆ ಅಂದ್ರೆ ಅದು ಬೆಂಗಳೂರಲ್ಲಿ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಸಾರ್ವಜನಿಕ ಉದ್ಯಮವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಾಭದಾಯಕ ನಿಗಮವಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಪಬ್ಲಿಕ್ ಎಂಟರ್ಪ್ರೈಸಸ್ ಇನ್ ಕರ್ನಾಟಕ ಆಸ್ ಅ ಟಾಪ್ ಪ್ರಾಫಿಟ್ ಮೇಕಿಂಗ್ ಕಾರ್ಪೊರೇಷನ್ ಕರೀತಾರೆ. ಹೌದಾ, ನೋಡಿ ನಮಗೆಲ್ಲ ಗೊತ್ತಿರುವಂತೆ ಸೊ ಒಂದು ಪಬ್ಲಿಕ್ ಕಂಪನಿಗಳು ಇರ್ತವೆ. ಹೌದಾ, ಪಬ್ಲಿಕ್ ಕಂಪನಿಗಳು ಇರ್ತವೆ, ಇನ್ನೊಂದು ಪ್ರೈವೇಟ್ ಕಂಪನಿಗಳು ಇರ್ತವೆ. ನೋಡಿ, ನಮ್ಮ ಅಂದ್ರೆ ಇಡೀ ದೇಶ ತಗೊಂಡಾಗ ಮೋಸ್ಟ್ ಆಫ್ ದಿ ಏನು ಪಬ್ಲಿಕ್ ಕಂಪನಿಗಳು ಇದೆಯಲ್ಲ ಅವೆಲ್ಲ ಕೂಡ ಏನಂತಂದ್ರೆ ಲಾಸ್ ಅಲ್ಲೇ ರನ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿರುವಂತ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಆಗಿರ್ಬೋದು, ಕೆಲಸಗಾರರ ಬೇಜವಾಬ್ದಾರಿ, ಹೌದಾ, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಲ್ಯಾಕ್ ಆಫ್ ಫಂಡಿಂಗ್ ಆಗಿರ್ಬೋದು. ಅಂದ್ರೆ ಪ್ರೈವೇಟ್ ಸೆಕ್ಟರ್ಗಳು ಅಂತಂದ್ರೆ ಆಲ್ಮೋಸ್ಟ್ ಯಾಕಂದ್ರೆ ಅವರು ಬಹಳ ಒಂದು ಪ್ರಾಫಿಟ್ ಹೋಗ್ತಾ ಇರ್ತಾರೆ. ಹೌದಾ, ಅದೇ ರೀತಿಯಿಂದ ನೋಡಿ, ಏನು ಕರ್ನಾಟಕದಲ್ಲಿರುವಂತಹ ಒಂದು ಸಾರ್ವಜನಿಕ ಉದ್ಯಮ ಅಥವಾ ಕರ್ನಾಟಕ ಪಬ್ಲಿಕ್ ಎಂಟರ್ಪ್ರೈಸ್ಗಳಿದೆಯಲ್ಲ ಅದರಲ್ಲಿ ಯಾವುದು ಜಾಸ್ತಿ ನಮ್ಗೆ ಈ ವರ್ಷ ಇದು ಮಾಡಿದೆ ಅಂತಂದ್ರೆ ಅದು ಒಂದು ಕರ್ನಾಟಕ ರಾಜ್ಯ ಖನಿಜ ನಿಗಮ ನಿಯಮಿತ ಅಥವಾ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಇದೆಯಲ್ಲ, ಅದೇನಂತಂದ್ರೆ ಈ ವರ್ಷ ಬಜೆಟ್ ಅಂದ್ರೆ ಅದ್ರ ಪ್ರಕಾರ ಅಂದ್ರೆ ಅತಿ ಹೆಚ್ಚು ಲಾಭದಾಯಕವಾಗಿರುವಂತಹ ನಿಗಮ ಆಗಿರೋದು ಕೊಟ್ಟಿದೆ. ಹೌದಾ, ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಿಮಗೆ ಚಾರ್ಟ್ ಕೊಟ್ಟಿದ್ದಾರೆ ಒಂದ್ಸಲ ನೋಡ್ಕೊಳ್ಳಿ. ಹೌದಾ, ಪ್ರಾಫಿಟ್ ಮೇಕಿಂಗ್ ಸ್ಟೇಟ್ ಪಬ್ಲಿಕ್ ಎಂಟರ್ಪ್ರೈಸ್ ಇನ್ ಕರ್ನಾಟಕ ಅಂತ ಕರೀತಾರೆ. ಅದರಲ್ಲಿ ಸುಮಾರು ಕೊಟ್ಟಿದ್ದಾರೆ. ಹೌದಾ, ನೋಡಿ, ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಅಂದ್ರೆ ಸುಮಾರು ಎಷ್ಟು 385 ಕೋಟಿ ಲಾಭ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಕರ್ನಾಟಕ ಪವರ್ ಕಾರ್ಪೊರೇಷನ್ KPC ಅಲ್ಲಿ ಇದೆಯಲ್ಲ, ಅದೇನಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಮೂರನೇದು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ಫೋರ್ತ್ ಅಲ್ಲಿ ಅಟ್ಟಿ ಗೋಲ್ಡ್ ಮೈನ್ ಲಿಮಿಟೆಡ್ ಇನ್ನೂ ಕೂಡ ಅದರ ಒಂದು ಪ್ರಾಫಿಟ್ ಅನ್ನ ಫೈನಲೈಸ್ ಮಾಡಿಲ್ಲ. ಈ ತರ. ಸೊ ಹಾಗಾಗಿ ನಮಗೆ ಫಸ್ಟ್ ಆದಂತಂದ್ರೆ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಇದೆಯಲ್ಲ, ಅದೇನಂದ್ರೆ ಅತಿ ಹೆಚ್ಚು ಲಾಭದಾಯಕವಾಗಿರುವಂತಹ ಒಂದು ಸಾರ್ವಜನಿಕ ಉದ್ಯಮ ಆಗಿರುತ್ತದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಣೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಅಟ್ರಾಕ್ಟ್ ಮೋರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾರೆ. ಹೌದಾ, ಸೊ ಹಾಗಾಗಿ ನಮ್ಮ ಏನು ಭಾರತದಲ್ಲಿ ಅತಿ ಹೆಚ್ಚು FDI ಅಟ್ರಾಕ್ಟ್ ಮಾಡುವಂತಹ ಒಂದು ರಾಜ್ಯ ಅಂತಂದ್ರೆ ಅದು ಮಹಾರಾಷ್ಟ್ರ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸೌರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ವಿದೇಶಿ ಬಂಡವಾಳ ಹೂಡಿಕೆ ಅಥವಾ ನಾವು ಇಂಗ್ಲಿಷ್ ಅಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಸೊ ನಮಗೆ ಕರ್ನಾಟಕ ಬಂದಿಲ್ಲ. ಕರ್ನಾಟಕ ಏನಂತಂದ್ರೆ ನಮ್ಮ ಭಾರತದಲ್ಲಿ ಎರಡನೇ ಅತಿ ಹೆಚ್ಚು FDI ಅಟ್ರಾಕ್ಟ್ ಮಾಡುವಂತಹ ರಾಜ್ಯ ಅಂತಂದ್ರೆ ಅದು ಕರ್ನಾಟಕ. ಅಂದ್ರೆ ನೋಡಿ, ಸುಮಾರು ನಮ್ಮ ದೇಶದ 21% ಏನು FDI ಇದೆಯಲ್ಲ ಅದೆಲ್ಲ ಬರುವಂತದ್ದು ಅದು ಸ್ಟೇಟ್ ಆಫ್ ಕರ್ನಾಟಕದಿಂದ. ಫಸ್ಟ್ ಪ್ಲೇಸ್ ಯಾವ್ದು ನೋಡಿ, ಮಹಾರಾಷ್ಟ್ರ ಇದೆ. ಅದೆಷ್ಟು ಅಂತಂದ್ರೆ ಸುಮಾರು 13% ಆಫ್ ಅಟ್ರಾಕ್ಟ್ ಮಾಡೋದು ಅಂತಂದ್ರೆ ಅದು ಮಹಾರಾಷ್ಟ್ರ ಆಗಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಕರ್ನಾಟಕ ಇದೆ. ಮೂರನೇ ಪ್ಲೇಸ್ ಅಲ್ಲಿ ಗುಜರಾತ್ ಇದೆ. ನೋಡಿ, ಏನು 2024 ತಗೊಂಡಾಗಂದ್ರೆ ನಮ್ಮ ರಾಜ್ಯ ಎಷ್ಟಂದ್ರೆ ಸುಮಾರು 54,573 ಮಿಲಿಯನ್ ಅಮೆರಿಕನ್ ಡಾಲರ್ ಅಂತಂದ್ರೆ ಆಕ್ಚುಲಿ ನಮ್ಮ ರಾಜ್ಯಕ್ಕೆ FDI ಬಂದಿದೆ. ಅಂದ್ರೆ ಸುಮಾರು 21% ಆಫ್ ದ ಟೋಟಲ್ ಕಂಟ್ರೀಸ್ FDI ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಮಹಾರಾಷ್ಟ್ರ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಕರ್ನಾಟಕ ಇದೆ, ಮೂರನೇ ಪ್ಲೇಸ್ ಅಲ್ಲಿ ಗುಜರಾತ್ ಇದೆ. ನೆಕ್ಸ್ಟ್ ನೋಡ್ತೋಣ, ಕರ್ನಾಟಕ ನೀತಿ. ಸೊ ಕರ್ನಾಟಕ ಕೈಗಾರಿಕಾ ನೀತಿ 2025-30ಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಹಾಗಾಗಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಇಂಡಸ್ಟ್ರಿಯಲ್ ಪಾಲಿಸಿ 2025-2030 ಅಂತ ಕೊಟ್ಟಿದ್ದಾರೆ. ನೋಡ್ತೋಣ, ಹೈಟೆಕ್ ಕೈಗಾರಿಕರಣಗೊಂಡ ರಾಜ್ಯದಲ್ಲಿ ಕರ್ನಾಟಕವನ್ನ ಮುಂಚೂಣಿಯಿರುವ ರಾಜ್ಯವನ್ನಾಗಿ ಮಾಡುವುದು. ಎರಡನೇ ಬಿ ನೋಡ್ತೋಣ, 75 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಆಕರ್ಷಿಸುವುದು.
ಸಿ ಬಂದು 20 ಲಕ್ಷ ಉದ್ಯೋಗ ಸೃಷ್ಟಿಯ ಯೋಜನೆ ಅಂತಿದೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ಮೇಲಿನವುಗಳು ಯಾವ್ದಾದ್ರು ಅಂತ ಕೊಟ್ಟಿದ್ದಾರೆ. ಹೌದಾ, ನೋಡಿ ನಮ್ಮ ಒಂದೇನಾದ್ರು ರಾಜ್ಯ ಸರ್ಕಾರ ಮಾಡಿದೆ ಇಂಡಸ್ಟ್ರಿಯಲ್ ಪಾಲಿಸಿ 2025-2030 ಜಾರಿಗೆ ತಂದಿದೆ. ಸೊ ಹಾಗಾಗಿ ಇವೆಲ್ಲ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ, ಹಾಗಾಗಿ ಯಾವ್ದು ತಪ್ಪಾಗಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಫರ್ದರ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ಕೈಗಾರಿಕಾ ನೀತಿ 2025-30 ಈ ಮೇನ್ಸ್ಗಳಲ್ಲಿ ನಿಮಗೆ ಇದನ್ನು ಬಳಸಬೇಕಾಗುತ್ತೆ. ಸೊ ಹೌದಾ, ಕೈಗಾರಿಕಾ ನೀತಿ 2025-30. ಸೊ ಹಾಗಾಗಿ ಇದೇನಂತಂದ್ರೆ ಇದರ ಉದ್ದೇಶ ಅಂದ್ರೆ ಕರ್ನಾಟಕವನ್ನ ಏಷ್ಯಾದಲ್ಲೇ ಅತ್ಯುನ್ನತ ತಂತ್ರಜ್ಞಾನದ ಉತ್ಪಾದನೆಯಲ್ಲಿ ನಂಬರ್ 1 ಮಾಡ್ಬೇಕನ್ನೋದು ಇದರ ಒಂದು ಏನಾಗಿದೆ, ಸೊ ಮುಖ್ಯ ಗುರಿಯಾಗಿದೆ. ಜೊತೆಗೆ ಏನು ಈ ಒಂದು ಪಾಲಿಸಿ ಮುಖಾಂತರ ನಮ್ಮ ರಾಜ್ಯದಲ್ಲಿ ಸುಮಾರು 7.5 ಲಕ್ಷ ಕೋಟಿಗಳಷ್ಟು ಏನಂದ್ರೆ ಬಂಡವಾಳವನ್ನ ಹೂಡಿಕೆ ಮಾಡುವಂಥದ್ದು, ಡಿಫರೆಂಟ್ ಸೆಕ್ಟರ್ಗಳಲ್ಲಿ ಅಟ್ರಾಕ್ಟ್ ಮಾಡುವಂಥದ್ದು. ಅದೇ ರೀತಿ ಸುಮಾರು 20 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವಂಥದ್ದು ಈ ಒಂದು ನೀತಿಯ ಮುಖ್ಯ ಉದ್ದೇಶವಾಗಿದೆ. ದಟ್ ಇಸ್ ಕಾಲ್ಡ್ ದ ಇಂಡಸ್ಟ್ರಿಯಲ್ ಪಾಲಿಸಿ 2025-2030 ಅಂತ ಕರೀತಾರೆ. 2030 ಅಂದ್ರೆ ನಮ್ಮ ರಾಜ್ಯವನ್ನ ನಂಬರ್ 1 ಪ್ಲೇಸ್ ಮಾಡ್ಬೇಕನ್ನೋದು ಏಷ್ಯಾದಲ್ಲಿ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳದಲ್ಲಿ ಕೆಲವೊಂದು ಪಾಲಿಸಿ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ನಿಮಗೆ. ಹೌದಾ, ಎಸ್. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ಸ್ವಚ್ಛ ಸಂಚಾರ ನೀತಿ 2025-30 ಉದ್ದೇಶಗಳನ್ನು ಕೊಟ್ಟಿದ್ದಾರೆ. ವಾಟ್ ಆರ್ ದ ಆಬ್ಜೆಕ್ಟಿವ್ ಆಫ್ ದಿ ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ 2025-2030 ಅಂತ ಕೊಟ್ಟಿದ್ದಾರೆ. ನೋಡ್ತಾ ಸ್ವಚ್ಛ ಚಲನಶೀಲತಾ ವಾಹನ ತಯಾರಿಕೆ ಅಂದ್ರೆ ಕ್ಲೀನ್ ಮೊಬಿಲಿಟಿ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಅಂತ ಕೊಟ್ಟಿದ್ದಾರೆ. ಬಿ ಆಪ್ಷನ್ ಬಂದು 50,000 ಕೋಟಿ ರೂಪಾಯಿಗಳ ಹೂಡಿಕೆಯನ್ನ ಆಕರ್ಷಿಸುತ್ತೆ ಕೊಟ್ಟಿದ್ದಾರೆ. ಸಿ ಬಂದು ಸರಿಸುಮಾರು 1 ಲಕ್ಷ ಹೊಸ ಉದ್ಯೋಗಗಳನ್ನ ಸೃಷ್ಟಿಸುವುದು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲಿನ ಎಲ್ಲವನ್ನು ಕೊಟ್ಟಿದ್ದಾರೆ. ಓಕೆನಾ, ಸೊ ಹಾಗಾಗಿ ಈ ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ 2025-30 ಇದೆಯಲ್ಲ, ಇಲ್ಲಿ ಕೊಟ್ಟಂತ ಎಲ್ಲವೂ ಕೂಡ ಅದರ ಉದ್ದೇಶ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ 2025-30. ಓಕೆನಾ, ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು ಈ ಒಂದು ಪಾಲಿಸಿ ಮುಖಾಂತರ ಏನಂದ್ರೆ 50,000 ಕೋಟಿಗಳ ಒಂದು ಹೂಡಿಕೆಯನ್ನ ಆಕರ್ಷಿಸುವಂಥದ್ದು, ಜೊತೆಗೆ 1 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು ಈ ಒಂದು ನೀತಿಯ ಮುಖ್ಯ ಉದ್ದೇಶ ಅಥವಾ ಗುರಿಯಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಕೆಲವೊಂದು ಪಾಲಿಸಿಗಳು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಹೌದಾ, ಐಟಿ ಪಾಲಿಸಿ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪಾಲಿಸಿ 2020-2025 ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕೂಡ ಒಂದ್ಸಲ ನೋಡ್ಕೊಳ್ಳಿ. ಅದೇ ರೀತಿ ಕರ್ನಾಟಕ ಬಯೋಟೆಕ್ನಾಲಜಿ ಪಾಲಿಸಿ 2024-2029 ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ 2022-2023 ಕೊಟ್ಟಿದ್ದಾರೆ. ನೋಡಿ ಇದರ ಮುಖಾಂತರ ನಮ್ಮ ರಾಜ್ಯದಲ್ಲಿ ಸುಮಾರು 25,000 ನೇರ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಈ ಒಂದು ಸ್ಟಾರ್ಟ್ಅಪ್ ಪಾಲಿಸಿಯ ಮುಖ್ಯ ಉದ್ದೇಶವಾಗಿದೆ. ಓಕೆನಾ, ಎಸ್. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸಿದೆ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಅಟ್ರಾಕ್ಟ್ ಮೋರ್ ಟೂರಿಸ್ಟ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ನೋಡಿ ಅಂದ್ರೆ ಹೆಚ್ಚು ಪ್ರವಾಸಿಗರ ಅಟ್ರಾಕ್ಟ್ ಮಾಡೋದ ರಾಜ್ಯ ಅಂದ್ರೆ ಅದು ಆಬ್ವಿಯಸ್ಲಿ ಅಂದ್ರೆ ತಮಿಳುನಾಡು ಇದೆಯಲ್ಲ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟೂರಿಸ್ಟ್ ಗಳನ್ನ ಅಟ್ರಾಕ್ಟ್ ಮಾಡುವಂತ ಒಂದು ರಾಜ್ಯ ಅಂತಂದ್ರೆ ಅದು ತಮಿಳುನಾಡು ಆಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ಸೊ ಫಸ್ಟ್ ಪ್ಲೇಸ್ ಯಾವ್ದಂದ್ರೆ ತಮಿಳುನಾಡು ಇದೆ, ಸೆಕೆಂಡ್ ಪ್ಲೇಸ್ ಉತ್ತರ ಪ್ರದೇಶ ಇದೆ. ಹೌದಾ, ನಮ್ಮ ಕರ್ನಾಟಕ ಏನಂತಂದ್ರೆ ಸೊ ನೋಡಿ ದೇಶೀಯ ಪ್ರವಾಸಿಗರಲ್ಲಿ ಕರ್ನಾಟಕ ಏನಂತಂದ್ರೆ ಅದು 3ನೇ ಸ್ಥಾನದಲ್ಲಿ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ತಮಿಳುನಾಡು ಇದೆ, 2ನೇ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶ ಇದೆ, 3ನೇ ಪ್ಲೇಸ್ ಅಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಇದೆ. ಓಕೆನಾ, ಸೊ ಅದೇ ರೀತಿ ನೋಡಿ ಇದು ಏನಂದ್ರೆ ದೇಶೀಯ ಪ್ರವಾಸಿಗರು ಅಂದ್ರೆ ನಮ್ಮ ದೇಶದ ಜನರೇ ಬಂದು ವಿಸಿಟ್ ಮಾಡುವಂಥದ್ದು. ಅದೇ ರೀತಿ ಫಾರಿನರ್ಸ್ ಬಂದಾಗ ಫಸ್ಟ್ ಪ್ಲೇಸ್ ಅಲ್ಲಿ ನೋಡಿ ಮಹಾರಾಷ್ಟ್ರ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ತಮಿಳುನಾಡು ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶ ಇದೆ, ಫೋರ್ತ್ ಪ್ಲೇಸ್ ಅಲ್ಲಿ ಕರ್ನಾಟಕ ಇದೆ. ಅರ್ಥ ಆಯ್ತಾ? ದೇಶೀಯ ಪ್ರವಾಸಿಗರಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನ ಇದೆ ಅಂತಂದ್ರೆ 3ನೇ ಸ್ಥಾನದಲ್ಲಿದೆ. ಓಕೆ, ವಿದೇಶಿಯರು ಬಂದಾಗ ಏನಂದ್ರೆ ಕರ್ನಾಟಕ 4ನೇ ಸ್ಥಾನ. ಡೋಂಟ್ ಕನ್ಫ್ಯೂಸ್ ಆಗಬೇಡಿ, 4th ಪ್ಲೇಸ್ ಅಲ್ಲಿ ಇದೆ. ಯಾವ್ದದು? ಸೊ ಇದಂತ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಸ್ಕ್ರಿಪ್ಟ್ ಯುವರ್ ಅಡ್ವೆಂಚರ್ ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಹೌದಾ, ಸ್ಕ್ರಿಪ್ಟ್ ಅಡ್ವೆಂಚರ್ ಥೀಮ್ ಈಸ್ ಅಂತ ಕೇಳ್ತಾರೆ. ಸೊ ಸ್ಕ್ರಿಪ್ಟ್ ಯುವರ್ ಅಡ್ವೆಂಚರ್ ಅನ್ನೋದಿದೆಯಲ್ಲ, ಇದು ಆಕ್ಚುಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಒಂದೇನಂದ್ರೆ ಸೊ ಥೀಮ್ ಆಗಿದೆ ಅಥವಾ ರಿಲೇಟೆಡ್ ಟು ದ ಟೂರಿಸಂ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ಪ್ರವಾಸೋದ್ಯಮ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದು ರಾಜ್ಯ ಆಗಿರ್ಬೋದು, ದೇಶಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದೇನಂದ್ರೆ ಸಾಕಷ್ಟು ಉದ್ಯೋಗಗಳ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಅದರ ಜನರ ಒಂದು ಆರ್ಥಿಕ ಸ್ಥಿತಿಗತಿಗಳು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ.
ಹೌದಾ. ಸೊ ಹಾಗಾಗಿ ನಮ್ಮ ರಾಜ್ಯ ಏನ್ ಮಾಡಿದೆ, ಒಂದು ಪಾಲಿಸಿ ಮಾಡಿದ್ದಾರೆ, ಪ್ರವಾಸೋದ್ಯಮ ನೀತಿ 2024-29 ಮಾಡಿದ್ದಾರೆ. ಓಕೆ. ಸೊ ಹಾಗಾಗಿ ಇದರ ಉದ್ದೇಶ ನೋಡಿ ಅಂದ್ರೆ ಕರ್ನಾಟಕ ಇದೆಲ್ಲ ಏನಂದ್ರೆ 2032 ಏನ್ ಮಾಡ್ತಾರೆ ಅಂತಂದ್ರೆ ಕರ್ನಾಟಕ $1 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆರ್ಥಿಕತೆಯನ್ನು ಸಾಧಿಸುವಂತದ್ದು ಈ ಒಂದು ಪಾಲಿಸಿಯ ಮುಖ್ಯ ಉದ್ದೇಶ. ಎಷ್ಟು? $1 ಟ್ರಿಲಿಯನ್ ಅಮೆರಿಕನ್ ಡಾಲರ್. ಯಾವಾಗ? 2032ಕ್ಕೆ. ಅದು ವಿಶೇಷವಾಗಿ ಪ್ರವಾಸೋದ್ಯಮ ಕ್ಷೇತ್ರದ ಒಂದು ಆದ್ಯತೆ ಮುಖಾಂತರ. ಓಕೆನಾ. ಜೊತೆಗೆ ನಾನು ಹೇಳಿದಾಗಿದ್ರೆ ಸೊ ದೇಶದಲ್ಲಿ 4ನೇ ಸ್ಥಾನ ಪಡ್ಬೋದು ಯಾವುದು? ಸೊ ಅದು ವಿಶೇಷವಾಗಿ ಪ್ರವಾಸಿಗರಿಗೆ ಸಂಬಂಧಪಟ್ಟಂತೆ. ಜೊತೆಗೆ ಹಾಗೆ ನೋಡಿ ಅಂದ್ರೆ ಸ್ಕ್ರಿಪ್ಟ್ ಯುವರ್ ಅಡ್ವೆಂಚರ್ ಇದೆಯಲ್ಲ, ಇದೊಂದು ಏನಾಗಿದೆ, ಸೊ ನಮ್ಮ ರಾಜ್ಯದ ಒಂದು ಪ್ರವಾಸೋದ್ಯಮದ ಥೀಮ್ ಆಗಿದೆ. ನಿಮ್ಮ ಸಾಹಸಗಾಥೆಯನ್ನ ನೀವೇ ರೂಪಿಸಿಕೊಳ್ಳಿ ಅಂತಿದೆ. ಇದಂದ್ರೆ 2024-25 ಒಂದೇನಂದ್ರೆ ಅದು ಥೀಮ್ ಆಗಿ ಆಚರಣೆ ಮಾಡ್ತಿದ್ದಾರೆ. ಓಕೆನಾ. ಇನ್ನು ನಮ್ಮ ರಾಜ್ಯದ ಸ್ಲೋಗನ್ ಮೊದಲು ಹೇಳಿದೆ ನೋಡಿ, ಒನ್ ಸ್ಟೇಟ್ ಮೆನಿ ವರ್ಲ್ಡ್. ಹೌದಾ, ಇದು ನಮ್ಮ ರಾಜ್ಯದ ಪ್ರವಾಸೋದ್ಯಮದ ವರ್ಲ್ಡ್ಸ್ ಅಂದ್ರೆ ಒಂದು ರಾಜ್ಯ ಹಲವು ಜಗತ್ತುಗಳು. ಒಂದು ರಾಜ್ಯ ಹಲವು ಜಗತ್ತುಗಳು ಅಂತಂದ್ರೆ ಕರ್ನಾಟಕ ಪ್ರವಾಸೋದ್ಯಮ ಒಂದು ಏನಂತಂದ್ರೆ ಸೊ ಸ್ಲೋಗನ್ ಆಗಿದೆ ಅಥವಾ ದೇಹವಾಕ್ಯವಾಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯವು ಆಯೋಜಿಸಿರುವ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಸ್ಪರ್ಧೆಯ 2024 ಆವೃತ್ತಿಯಲ್ಲಿ ಕರ್ನಾಟಕ ರಾಜ್ಯದ ಯಾವ ಗ್ರಾಮವನ್ನ ಆಯ್ಕೆ ಮಾಡಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೋಟ್ ಮಾಡ್ಕೊಳ್ಳಿ. ವಿಚ್ ವಿಲೇಜ್ ಆಫ್ ದಿ ಕರ್ನಾಟಕ ಸ್ಟೇಟ್ ಸೆಲೆಕ್ಟೆಡ್ ಇನ್ ದ 2024 edition of the Best Tourism Village Competition organized by the Union Ministry of the Tourism ಅಂತ ಕೇಳ್ತಾರೆ. ಹೌದಾ. ಸೊ ಹಾಗಾಗಿ ಏನು 2024 ಒಂದು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಯಾವ್ದಂತಂದ್ರೆ ಅದು ಸೊ ಕುತ್ಲೂರು ಗ್ರಾಮ. ಸೊ ಹಾಗಾಗಿ ಆಪ್ಷನ್ ಕುತ್ಲೂರು ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನಾಯ್ತು 2024 ಒಂದೇನಂತಂದ್ರೆ ಆಕ್ಚುಲಿ ಸೊ ಪ್ರವಾಸೋದ್ಯಮ ಸಚಿವ ಏನಂತಂದ್ರೆ ಸೊ ಬೆಸ್ಟ್ ಟೂರಿಸಂ ವಿಲೇಜ್ ಕಾಂಪಿಟೇಷನ್ ಅಂತ ನಡೀತು 2024. ಅದ ವಿಶೇಷವಾಗಿ ಅದು ಅಡ್ವೆಂಚರ್ ಟೂರಿಸಂ ಕ್ಯಾಟಗರಿಲಿ ಅಂತಂದ್ರೆ ನಮ್ಮ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ತೂರು ಇದೆಯಲ್ಲ ಅದಕ್ಕೆ ಆ ಗ್ರಾಮಕ್ಕೆ ಬೆಸ್ಟ್ ಟೂರಿಸಂ ವಿಲೇಜ್ 2024 ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ, ನೀಡಲಾಗಿದೆ ಅಥವಾ ಸಿಕ್ಕಿದೆ. ಓಕೆ. ಅದು ಯಾವ್ದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ತೂರು ಅಂತ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ. ಎಸ್. ಮತ್ತೆ ಇನ್ನೊಂದು ಸ್ಕೀಮ್ ಕೂಡ ಮಾಡಿದ್ದಾರೆ, ಪ್ರವಾಸಿ ಮಿತ್ರ ಯೋಜನೆ ಅಂತ ಮಾಡಿದ್ದಾರೆ. ಅಂದ್ರೆ ನಮ್ಮ ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಅಂತಂದ್ರೆ ಆಕ್ಚುಲಿ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೋಸ್ಕರ ಮತ್ತೆ ರಕ್ಷಣೆಗೋಸ್ಕರ ಅಂತಂದ್ರೆ ಒಂದು ಮಿತ್ರಗಳನ್ನ ಅಂದ್ರೆ ಕೆಲವೊಂದು ಸ್ಟಾಪ್ ಹೋಮ್ ಗಾರ್ಡ್ಸ್ ತರ ಮಾಡ್ಕೊಂಡಿರೋರಿಗೆ ಟ್ರೈನಿಂಗ್ ಕೊಟ್ಟು ಅವರ ಒಂದು ಭದ್ರತೆ ಹೆಚ್ಚಿಸುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ದಟ್ ಇಸ್ ಕಾಲ್ಡ್ ದ ಪ್ರವಾಸಿ ಮಿತ್ರ ಯೋಜನೆ ಅಂತ ಕರೀತಾರೆ. ಓಕೆ. ಎಸ್. ನೆಕ್ಸ್ಟ್ ನೋಡ್ತಗೋಣ. ಕರೇಜ್ ಸಿಸ್ಟಮ್ ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದ ಕರೇಜ್ ಸಿಸ್ಟಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಿದ್ದಾರೆ. ಸೊ ನೋಡಿ ಕರೇಜ್ ಸಿಸ್ಟಮ್ ಅಂತ ಪದ್ಧತಿ ಇದೆಯಲ್ಲ ಇದೇನಂತಂದ್ರೆ ಸೊ ನಮ್ಮ ಒಂದು ಐತಿಹಾಸಿಕವಾಗಿ ನಮ್ಮ ರಾಜ್ಯಗಳಲ್ಲಿ ಒಂದು ನೀರು ಸರಬರಾಜು ವಾಟರ್ ಸಪ್ಲೈ ಆಗಿರುವಂತಹ ಒಂದು ಪದ್ಧತಿ ಒಂದೇ ಮೆಥಡ್ ಆಗಿತ್ತು. ಅದನ್ನ ನಾವು ಕರೇಜ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಅಂತ. ನೋಡಿ ಇದನ್ನ ಏನು ಈ ಡೆಕ್ಕನ್ ಸುಲ್ತಾನರು ಅಂತ ಕರಿತೀವಲ್ವಾ. ಫಾರ್ ಎಕ್ಸಾಂಪಲ್ ನಮಗೆ ಬಿಜಾಪುರ ಸುಲ್ತಾನರಾಗಿರ್ಬೋದು, ಆಮೇಲೆ ಬಹುಮನಿ ಸುಲ್ತಾನರಾಗಿರ್ಬೋದು. ಅವ್ರ ಕಾಲದಲ್ಲಿ ಏನಂತಂದ್ರೆ ಈ ಬೀದರ್ ಮತ್ತೆ ವಿಜಯಪುರದಲ್ಲಿ ಮಾಡ್ತಾರೆ ಆಕ್ಚುಲಿ ಈ ನೀರನ್ನ ನೋಡಿ ಈ ತರ ಒಂದು ತೆಗ್ಗೋದೇನ್ ಮಾಡ್ತಾರೆ ಆಕ್ಚುಲಿ ನೀರನ್ನ ಇಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಎತ್ತರ ಪ್ರದೇಶಗಳಿಗೆ ಜಸ್ಟ್ ವಿತೌಟ್ ಯಾವುದೇ ಒಂದು ಎಲೆಕ್ಟ್ರಿಸಿಟಿ ಇಲ್ಲಾರ್ದೆ ಅಂತಂದ್ರೆ ಕುಡಿಯೋ ನೀರನ್ನ ಸಪ್ಲೈ ಮಾಡ್ತಿದ್ರು. ಅದನ್ನ ಕರೇಜ್ ಪದ್ಧತಿ ಅಂತ ಕರೀತಾರೆ. ಓಕೆ. ಇದೊಂದು ಪುರಾತನ ನೀರು ಸರಬರಾಜು ವ್ಯವಸ್ಥೆಯಾಗಿತ್ತು. ಯಾವುದರಲ್ಲಿ? ವಿಶೇಷವಾಗಿ ಬೀದರ್ ಮತ್ತು ವಿಜಯಪುರದಲ್ಲಿ. ಅದೇನಂದ್ರೆ ಈ ಡೆಕ್ಕನ್ ಸುಲ್ತಾನ್ ರಾಜರ ಒಂದು ಕಾಲದಲ್ಲಿ. ಓಕೆನಾ. ಸೊ ಹಾಗಾಗಿ ಅವಳನ್ನ ಪುನಶ್ಚೇತನ ಮಾಡ್ಕೊಳ್ಳೋಕೆ ರೀಸೆಂಟ್ ಆಗಿ ಬಜೆಟ್ಗಳಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆನಾ, ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನೋಡಿ ಇನ್ನೊಂದು ರಾಷ್ಟ್ರಕೂಟ ಕಾಲದಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವುದಂತಂದ್ರೆ ಅದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಗಾವಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಇದರ ಒಂದು ಡೆವಲಪ್ಗೋಸ್ಕರ ರೀಸೆಂಟ್ ಆಗಿ ಅಂದ್ರೆ ಒಂದು ಬಜೆಟ್ ಇದರಲ್ಲಿ ಸರ್ವೆಗಳಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಬಂದು ಸೊ ಗದಗ ಜಿಲ್ಲೆಯ ಕಪ್ಪತಗುಡ್ಡ ಪರಿಸರ ಪ್ರವಾಸೋದ್ಯಮ ಇದು ಕೂಡ ಇಂಪಾರ್ಟೆಂಟ್. ಓಕೆನಾ. ಎಸ್. ಅದೇ ರೀತಿ ಇನ್ನೊಂದೇನಂದ್ರೆ ನೋಡಿ ಯಾವುದು ಕಪ್ಪತಗುಡ್ಡ ಆಯ್ತಲ್ಲ, ಇನ್ನೊಂದೇನಂದ್ರೆ ಸೊ ಬಾಗಲಕೋಟೆಯ ಸೊ ಐಹೊಳೆಯಲ್ಲಿ ಕೂಡ ಒಂದು ಹೋಟೆಲ್ ಕಟ್ಟಬೇಕಂತಾಗಿದೆ. ರೈಟ್. ಸೊ ಹಾಗಾಗಿ ಇವೆಲ್ಲ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಒಂದ್ ಕಡೆ ನೋಡ್ಕೊಳ್ಳಿ. ರೈಟ್. ಎಸ್. ಹಾಗಾಗಿ ಸೊ ಆಪ್ಷನ್ ಬಿ ಏನು ಕರೇಜ್ ಸಿಸ್ಟಮ್ ಇದೆಯಲ್ಲ ಅಂದ್ರೆ ಪುರಾತನ ನೀರು ಸರಬರಾಜಿ ವ್ಯವಸ್ಥೆ ಅಂತ ಕರೀತಾರೆ. ಓಕೆ. ಇಟ್ಸ್ ಎನಿಸೆಂಟ್ ವಾಟರ್ ಸಪ್ಲೈ ಮೆಥಡ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ನೋಡ್ತಗೋಣ. ಸೊ ಇದಿಷ್ಟ ಆಯ್ತು. ಹಾಗಾಗಿ ಟೋಟಲ್ ಆಗಿ ಏನಂದ್ರೆ ಸುಮಾರು 209 ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದೀವಿ. ಸೊ ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ PDF ಬೇಕಾಗಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದ ಸುಗ್ಗಿ ನಂಬರ್. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ ಸಿಗ್ತೋಣ. ಥ್ಯಾಂಕ್ ಯು.